ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅವರು ಹೊರಗಡೆ ಹೋದರು. ಮಧ್ಯಾಹ್ನ ಮೇಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೆರಡು ಗಿಡನ ಸಪ್ರೇಟ್ ಮಾಡೋಣ ಅಂತ ಇದೆರಡು ಗಿಡಗಳನ್ನ ಎತ್ತಿಡ್ಕೊಂಡೆ. ಎರಡು ಶಂಖಪುಷ್ಪ ಇದೆ, ಒಂದು ನೀಲಿ ಕಲರ್ದು, ಇನ್ನೊಂದು ವೈಟ್ ಕಲರ್ದು. ಅಂದರೆ ಎರಡು ಸಪ್ರೇಟ್ ಪಾಟಲ್ಲೇ ಇತ್ತು. ಬಟ್ ನಾನು ಅದನ್ನು ಒಂದೇ ಕಡೆ ಇಟ್ಬಿಟ್ಟು ಒಂದರಲ್ಲೇ ಬೀಳನ್ನ ಹಬ್ಸಿದ್ದೆ. ಅದು ಶಂಖಪುಷ್ಪದ ಬೀಜಗಳು ಕಮ್ಮಿ ಇರುತ್ತೆ. ಅದು ಬೇರೆ ಕಡೆ ಪಾಟ್ ಮಾಡೋಣ ಅಂದರೂ ಅದು ಬೀಜಗಳು ವೈಟದು ನೀಲಿ ಕಲರ್ದು ಗೊತ್ತಾಗ್ತಾ ಇರಲಿಲ್ಲ. ಸರಿ, ಅದಕ್ಕೆ ಎರಡನ್ನೂ ಬೇರೆ ಬೇರೆ ಪಾಟ್ ಮಾಡಿಬಿಟ್ಟು ಸ್ವಲ್ಪ ಒಣಗೋಗಿರೋ ಕೊನೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಗಿಡನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಅದರಲ್ಲಿ ನೀಲಿ ಕಲರ್ದು ಶಂಖಪುಷ್ಪ ಹೂವು ಇದೆ ಅಲ್ವಾ, ಅದು ಥಿಕ್ನೆಸ್ ಆಗಿ 2 ಸುತ್ತು ಬಿಡುತ್ತೆ. ಆ ಹೂವು ನನಗೆ ತುಂಬಾ ಇಷ್ಟ. ಹಂಗಾಗಿ ಅದನ್ನ ಇನ್ನೊಂದು ಪಾಟಲ್ಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬೀಜನ ಹುಡ್ಕೋಕೆ ಹೋದೆ. ತಲೆ ಕೆಟ್ಟೋಯ್ತು ಆವಾಗ. ಸರಿ ಬಿಡು, ಎರಡನ್ನೂ ಬೇರೆ ಬೇರೆ ಪಾಟ್ ಮಾಡಿದ್ರೆ ಹೂವು ಬಿಟ್ಟಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ವೈಟದು ಫುಲ್ ವೈಟಾಗೇ ಇರುತ್ತೆ. ವೈಟದು ನೀಲಿದು ಎರಡು ಒಂದು ಸುತ್ತಿಂದು ಇದೆ. ಇವಾಗ ಇದರಲ್ಲಿ ಬರೀ ವೈಟದು ಮಾತ್ರ ಇದೆ, ನೀಲಿದು ಕೆಳಗಡೆ ಇದೆ. ಅದು ಲೈಟ್ ಕಲರ್ ನೀಲಿ. ಅದನ್ನು ತೊಗೊಂಬಂದು ವೈಟ್ ಒಳಗೆ ಹಾಕ್ತೀನಿ, ಅದನ್ನು ಒಂದು ಕಡೆ ಹಬ್ಬಿಸ್ತೀನಿ. ಇದಕ್ಕೆ ಇನ್ನೊಂದು ಗಿಡ ಹಾಕ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಮಾಡಬೇಕು. ಹಾಗೆ ಒಣಗೋಗಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ, ಇದು ಹೈಟ್ ಇದೆ ಅಲ್ವಾ, ಅದು ಬಳ್ಳಿ ಸುತ್ಕೊಂಡಿರೋದನ್ನು ಹಾಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೆಳಗಡೆಗೆ ಹೋಗುತ್ತೆ ಅಂದ್ಬಿಟ್ಟು ಸರಿ ಎಕ್ಸ್ಟ್ರಾ ಕಡ್ಡಿ ಇರೋದು ಮತ್ತು ಆ ವೈಟ್ ಕಲರ್ದನ್ನು ಕೀಳೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆಗೇ ಕಟ್ ಮಾಡಿದ್ದೀನಿ. ಇನ್ನು ಕಟ್ ಮಾಡಿರೋದು ಎಕ್ಸ್ಟ್ರಾ ಕೊನೆಗಳಿದ್ರಲ್ಲಿ ಇರುತ್ತೆ ಅಲ್ವಾ ಸುತ್ಕೊಂಡು, ಅದನ್ನೆಲ್ಲ ತೆಗ್ಕೊಂಡು ಕೂತಿದ್ದೆ ನಾನು. ಆ ಕತ್ರಿಯಲ್ಲಿ ಕಟ್ ಮಾಡಿದೆ. ಅಡುಗೆ ಮನೆಗೆ ಯೂಸ್ ಮಾಡೋ ಕತ್ರಿಯಲ್ಲೇ ಗಿಡನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ಬೈತಾರೆ, ಆ ಕತ್ರಿ ಏನೇನಕ್ಕೆ ಯೂಸ್ ಮಾಡ್ತಿದ್ಯಾ ಅಂದ್ಬಿಟ್ಟು. ನೋಡಿ, ಈ ಥರ ಕೆಳಗೆ ಮಾಡಿಕೊಂಡೆ ನಾನು. ಹಾಗೆ ಕಡ್ಡಿನ ಸ್ವಲ್ಪ ಗಟ್ಟಿಗೆ ನಟ್ಕೊಂಡೆ, ಕೆಳಗಾದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಹೈಟ್ ಜಾಸ್ತಿ ಇತ್ತು, ಹಾಗಾಗಿ ಕೆಳಗಡೆನೆ ಪುಟ್ಟದಾಗಿ ಚೆನ್ನಾಗಿ ಅಳ್ಕೊಂಡ್ಲಿ ಅಂದ್ಬಿಟ್ಟು ಈ ಥರ ಮಾಡಿದೆ. ಹಂಗೆ ಮಾಡಿಬಿಟ್ಟು ಕೆಳಗಡೆ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಕ್ಲೀನ್ ಮಾಡಿಕೊಂಡು ಗಿಡ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ, ಕಟ್ ಮಾಡಿಕೊಂಡು. ಸಂಡೇ ಅಂದರೆ ಹಿಂಗೆ ಆಗುತ್ತೆ. ಮಧ್ಯಾಹ್ನ ಮೇಲೆ ಈ ಪಾಟ್ಗಳ ಹತ್ರ ಬಂದಿದ್ದು ನಾನು. ಈ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು 2:30 ಆ ಥರ ಬಂದಿದ್ದು ಈ ಪಾಟ್ ಹತ್ರ. ಸಂಜೆ 6 ಗಂಟೆ ಆಗೋಯ್ತು. ಈ ಪಾಟು ಮತ್ತು ಆ ಕಡೆ ತೋರಿಸ್ತೀನಿ. ಆ ಪಾಟ್ಗಳು ಎಲ್ಲ ಮುಂದೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಮಣ್ಣೆಲ್ಲ ಕಮ್ಮಿ ಇತ್ತು. ಕೆಳಗಡೆಗೆ ಹೋಗಿ ಮಣ್ಣೆಲ್ಲ ಎತ್ಕೊಬಂದು ಮಣ್ಣೆಲ್ಲ ಹಾಕಿ ಪಾಟ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 6 ಗಂಟೆ ಆಗೋಯ್ತು. ಇನ್ನು ಈ ಕಡೆ ಇರೋದು ವೈಟ್ ಕಲರ್ದು, ಇವಾಗ ಇದ್ದೀನಲ್ವ, ಈಗ ಮುಟ್ತಾ ಇದ್ದೀನಲ್ಲ, ಅದು ಬಂದು ವೈಟ್ ಕಲರ್ದು. ಈ ಕಡೆ ಇದ್ದಿದ್ದು ನೀಲಿ ಕಲರ್ದು. ಸರಿ ಅಂದ್ಬಿಟ್ಟು ಅವೆರಡು ಕ್ಲೀನ್ ಮಾಡಿಕೊಂಡೆ. ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ವಾ. ಈ ಕಡೆ ಇರೋದು ವೈಟ್ ಕಲರ್ದು, ಈ ಕಡೆ ಇದು ಬಂದು ನೀಲಿ ಕಲರ್ದು. ಹೈಟ್ನ ಕಮ್ಮಿ ಮಾಡಿದ್ದೀನಿ. ಅಷ್ಟು ಹೈಟ್ ಇತ್ತಲ್ವ, ಅದು ಹೈಟ್ನ ಕಮ್ಮಿ ಮಾಡಿದೆ. ಇನ್ನು ಅಲ್ಲೆಲ್ಲ ಆದಮೇಲೆ ಇನ್ನು ಅಲ್ಲಿ ಎಲೆ ಎಲ್ಲ ಉದ್ರಿತ್ತಲ್ಲ, ಸರಿ ಅದನ್ನೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂತ ಹೋದೆ. ನಮ್ಮ ಅತ್ತೆ ಗುಡಿಸ್ತಾ ಇರ್ತಾರೆ ಅವಾಗವಾಗ. ನಾನು ಗುಡಿಸ್ತೀನಿ, ಅವರು ಗುಡಿಸ್ತಾನೆ ಇರ್ತಾರೆ. ಅವರೇ ಗುಡಿಸಿದ್ರೆ, ಅವರೇ ಕ್ಲೀನ್ ಮಾಡಿದ್ರೆ ಅವ್ರಿಗೆ ಕಂಫರ್ಟಬಲ್ ಫೀಲ್ ಬರುತ್ತೆ. ಹಂಗಾಗಿ ಅವರು ಬಂದು ಗುಡಿಸ್ತಾ ಇರ್ತಾರೆ. ಇನ್ನು ನಾನು ಗುಡಿಸ್ತೀನಿ ಬಿಡಿ ಅಂತ ಹೇಳಿದ್ರು ಅವ್ರು ಕೇಳಲ್ಲ. ಸರಿ ಅಂದ್ಬಿಟ್ಟು ನನಗೆ ಕ್ಲೀನ್ ಮಾಡ್ಬೇಕು ಅನಿಸ್ದಾಗ ನಾನು ಮಾಡ್ತೀನಿ. ಅಂದರೆ ಅದು ತುಳಸಿ ಗಿಡದ್ದು ಪಾಟು ಬೇರೆದು ಹಾಕ್ಕೊಬೇಕು. ಅದು ಎಲೆ ತುಂಬ ಚಿಕ್ಕದಾಗಿ ಬಿಡ್ತಾ ಇದೆ, ದೊಡ್ಡದಾಗಿ ಬಿಡ್ತಾ ಇಲ್ಲ. ತುಳಸಿ ಗಿಡ ಏನೋ ಥಿಕ್ನೆಸ್ ಆಗಿಲ್ಲ. ತುಳಸಿ ಗಿಡ ಚೆನ್ನಾಗಿದೆ, ಬಟ್ ಎಲೆ ದೊಡ್ಡದಾಗಿ ಬೀಳ್ತಾ ಇಲ್ಲ ಅಷ್ಟು ಚೆನ್ನಾಗಿ. ಅದಕ್ಕೆ ಆ ಥರ ಮಾಡಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಪಾಟ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅಂದರೆ ಫಸ್ಟು ನೆಲದಲ್ಲಿ ತುಳಸಿ ಗಿಡನ ಬೆಳೆಸಿ ಅದನ್ನು ಹೆಪ್ಪು ಸಮೇತ ತೊಗೊಂಡು ಪಾಟಿಗೆ ಹಾಕ್ಕೊಂಡ್ರೆ ಪಾಟು ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಇನ್ನು ಆ ಕಡೆ ತುಳಸಿ ಗಿಡದ ಹತ್ರ ಎಲ್ಲ ಎಲೆ ಎಲ್ಲ ಉದ್ರಿತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಗಿಡದ್ದು ಎಲೆಗಳೆಲ್ಲ ತುಂಬಾ ಉದ್ರಿರುತ್ತೆ. ಗಿಡಗಳು ಬರೀ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತವೋ, ಮೇಂಟೆನೆನ್ಸು ಅಷ್ಟೇ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿದ್ದರೆ ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಇನ್ನು ಗಲೀಜಾಗಿದ್ದು ಅದನ್ನು ನೋಡಿದ್ರೆ ನಮಗೆ ಮೈಂಡ್ ರಿಲೀಫ್ ಅಂತ ಅನಿಸೋದೇ ಇಲ್ಲ. ಯಾವುದಾದ್ರೂ ಅಷ್ಟೇ, ಎಷ್ಟು ಕ್ಲೀನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅದು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಾನು ಗುಡಿಸಿದ್ದನ್ನೆಲ್ಲನೂ ವೇಸ್ಟ್ ಮಾಡಲ್ಲ ಕಸನ.
ಅಲ್ಲಿ ಜೋಳದ್ದು ಗಿಡ ಹಾಕಿದ್ದೀನಿ ಅಲ್ವಾ, ಆ ಬಕೆಟಲ್ಲಿ ಹಾಕ್ತೀನಿ. ಕೂದಲೆಲ್ಲ ಇದ್ದರೆ ಅದನ್ನೆಲ್ಲ ಎತ್ಕೊಂಡು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು, ಇನ್ನು ಅಲ್ಲಿ ಪಾಟ್ ಕೆಳಗಡೆ ಮಣ್ಣೆ ಉದುರಿರುತ್ತೆ, ಇನ್ನು ಒಣಗಿರೋ ಎಲೆಗಳಲ್ವಾ ಅದು ಒಂಥರ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಆ ಬಕೆಟು ಅರ್ಧ ಬಕೆಟ್ ಅಷ್ಟೇ ಮಣ್ಣಿದ್ದಿದ್ದು. ನಾನು ಈ ಥರ ಅದು ಇದು ಕಸಗಳೆಲ್ಲ ಹಾಕ್ಬಿಟ್ಟು ಒಂದು ಮುಕ್ಕಾಲು ಬಕೆಟ್ ಆ ಥರ ಮಾಡಿದ್ದೀನಿ. ಅದು ಗೊಬ್ಬರ ಥರನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ, ಗಿಡನೂ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಆ ಬಕೆಟಲ್ಲಿ ಇಡೋ ಗಿಡಗಳೆಲ್ಲ ಅಷ್ಟು ಚೆನ್ನಾಗಿದೆ, ಥಿಕ್ನೆಸ್ ಆಗಿ ಚೆನ್ನಾಗಿ ಬಿಡ್ತಾಯಿತ್ತು. ಸರಿ, ಇನ್ನು ಗುಡಿಸ್ಕೊಂಡಿದ್ದೆಲ್ಲ ಆಯಿತು. ಈ ಕಡೆ ಇದ್ದು ಪಾಟ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಆ ಬಕೆಟ್ನ ಅಲ್ಲೇ ಸೈಡಿಗಿಟ್ಟೆ, ಅದು ಕಾಣಿಸಂಗಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಆ ಕಡೆ ಹಿಂದೆಗಡೆಗೆ ಇಟ್ಕೊಂಡೆ. ಅಲ್ಲಿ ಸ್ವಲ್ಪ ನೀರು ಚೆಲ್ಬಿಟ್ಟಿತ್ತು, ಆ ಕಡೆ ಬಿಟ್ಬಿಟ್ಟು ಈ ಕಡೆ ಎಲ್ಲ ಗುಡಿಸ್ಕೊಂಡೆ. ಅದು ನೀರು ಪಾಟ್ ಎಲ್ಲ ಎತ್ತಿ ಇಕ್ಕಿದೆ ಅಲ್ವಾ, ಹಾಗಾಗಿ ಅಲ್ಲಿ ಸ್ವಲ್ಪ ನೀರು ಚೆಲ್ದಂಗಾಯಿತು. ಇನ್ನು ಅಲ್ಲೊಂದು ಎರೆಹುಳ ಇತ್ತು, ಯಾಕೆ ಸತ್ತೋಗುತ್ತೆ ಪಾಪ ಅಂದ್ಬಿಟ್ಟು ಕೈಯಲ್ಲಿ ಎತ್ತಿ ಆ ದಾಸವಾಳ ಗಿಡ ಬಕೆಟ್ಗೆ ಹಾಕಿದೆ. ಅದನ್ನು ನಾನು ಎರೆಹುಳಗಳನ್ನ ಸಾಯೋದಕ್ಕೆ ಬಿಡಲ್ಲ, ಯಾಕಂದರೆ ಎರೆಹುಳಗಳು ಎಷ್ಟಿರುತ್ತೋ ಮಣ್ಣು ಅಷ್ಟೇ ಚೆನ್ನಾಗಿರುತ್ತೆ. ಅವು ಗೊಬ್ಬರ ಥರ ಉತ್ಪತ್ತಿ ಮಾಡ್ತಾ ಇರುತ್ತೆ ಒಳ್ಳೊಳ್ಳೆ ಮಣ್ಣು. ಇನ್ನು ಈ ಗಿಡಕ್ಕೆ ನೋಡಿ ಕೆಳಗಡೆ ಹೋಗಿ ಮಣ್ಣು ತೊಗೊಬಂದು ಮಣ್ಣು ಹಾಕ್ಕೊಂಡಿದ್ದೀನಿ. ಮಣ್ಣು ಹಾಕಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಮ್ಯೂಟ್ ಲೈವ್ ಬೇರೆ ಮಾಡ್ಕೊಂಡಿದ್ದೆ, ಮೊಬೈಲು ಅಲ್ಲೇ ಇಟ್ಕೊಂಡು. ಇನ್ನು ನಮ್ಮ ಆಕಾಶ ನೋಡಿ, ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿ ರೆಡ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂರ್ಯ ಕಾಣಿಸಿಲ್ಲ, ಬಟ್ ಆಕಾಶನ ಮಾತ್ರ ಹಿಡಿದು ತೋರಿಸಿದ್ದೀನಿ. ಇನ್ನು ಇದು ಗಿಡಗಳು ಈ ಥರ ಕಾಣಿಸ್ತಾ ಇತ್ತು ಫೈನಲ್ಲು. ಸರಿ, ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಿಚನ್ಗೆ ಬಂದೆ. ಟೈಮ್ ಆವಾಗಲೇ 6:30 6:45 ಆಗೋಗಿತ್ತು. ಬ್ರೊಕೋಲಿ ಬಾರ್ಕೋಳಿ ಅಂತ ನಮ್ಮ ಮನೆಯವ್ರು ರೇಗಿಸ್ತಾರೆ ನನಗೆ. ಸಂಜೆಗೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೀ ಜೊತೆಗೆ ಜೋಳ ತಿನ್ನೋಣ ಅಂದ್ಬಿಟ್ಟು ಜೋಳನ ಬೇಯಿಸ್ಕೊತಾ ಇದ್ದೆ. ಇನ್ನು ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫಸ್ಟು ಆ ಸ್ಟವ್ ಹಿಂದೆನೇ ಇಟ್ಕೊಂಡಿದ್ದೆ, ಈ ಕಡೆ ಇರೋ ಬಾಕ್ಸ್ಗಳನ್ನೆಲ್ಲ ಅದನ್ನ ಇವತ್ತು ತೆಗೆದು ಈ ಕಡೆಗಿಟ್ಟು ಅದನ್ನೆಲ್ಲ ಬೆಳಕೊಂಡು ಇದು ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ಇನ್ನು ನೈಟ್ ಊಟಕ್ಕೆ ನಮ್ಮ ಅತ್ತೆ ಏನೋ ನಮ್ಮ ಮನೆಯವ್ರಿಗೆ ಫಿಶ್ದೇನೋ ಮಾಡಿದ್ರೇನೋ ತಂದು ಕೊಟ್ಟಿದ್ರು. ನಾನು ನಾನ್ ವೆಜ್ ಎಲ್ಲ ಮಾಡೋದು ಇಲ್ಲ, ಮುಟ್ಟೋದು ಇಲ್ಲ, ಅವರೇ ತಿಂತಾರೆ. ಅದು ಪಾತ್ರೆನೂ ಸಪ್ರೇಟು ನಮ್ಮ ಅತ್ತೆನೇ ತೊಳಿತಾರೆ, ನಮ್ಮ ಮನೆಯವ್ರು ಹಂಗೆ ತೊಗೊಂಡೋಗಿ ಕೊಡ್ತಾರೆ. ನಾನು ಇನ್ನು ಬಾರ್ಕೋಳಿ ಪಲ್ಯ, ಟೊಮೆಟೊ ಗೊಜ್ಜು, ಚಪಾತಿ, ಸ್ವಲ್ಪ ಮಜ್ಜಿಗೆ ಅನ್ನ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಕೋಳಿ ತಿನ್ನಲ್ಲ ಅಂದ್ಬಿಟ್ಟು ಬಾರ್ಕೋಳಿ ತಿಂತೀಯ ನೀನು ಅಂತ ರೇಗಿಸ್ತಾರೆ ನನಗೆ. ಫೈನಲ್ ಕಿಚನ್ ಈ ಥರ ಇತ್ತು ನಂದು. ಸಿಂಪಲ್ಲಾಗಿ ಚಿಕ್ಕದಾಗಿ ಇಷ್ಟು ಚೊಕ್ಕವಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ, ನನ್ನ ಕೈಲಾದಷ್ಟು ನಾನು ಇಟ್ಕೊಂಡಿದ್ದೀನಿ. ಊಟಕ್ಕೆ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಇದು ನನಗೆ ಟೊಮೆಟೊ ಗೊಜ್ಜು ಅವ್ರಿಗೆ ಅಂತಲೇ ಮಾಡಿದ್ದೆ, ಬಟ್ ಆಮೇಲೆ ನಮ್ಮ ಅತ್ತೆ ಫಿಶ್ದೇನೋ ಮಾಡಿದರು, ತೊಗೊಂಬಂದು ಕೊಟ್ಟಿದ್ರು. ಸರಿ, ಇನ್ನು ಊಟ ಮಾಡ್ಕೊಂಡ್ವಿ ಇಬ್ಬರೂ. ನನ್ನ ಅಡುಗೆ ಮನೆ ಫೈನಲ್ ಲುಕ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ತಿಂದ್ಬಿಟ್ಟು ಮಲ್ಕೊಂಡ್ವಿ. ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಫ್ರೆಶ್ ಆಗಿ ಗಿಡಗಳನ್ನ ನೋಡಬೇಕು. ನನಗೆ ಗಿಡಗಳನ್ನ ನೋಡಿ ಅದನ್ನು ಅಬ್ಸರ್ವ್ ಮಾಡಿದ್ರೇ ನನಗೆ ಬೆಳಗ್ಗೆ ಆಗಿರೋದು ಫೀಲ್ ಅನಿಸುತ್ತೆ. ಸರಿ, ಹಾಗೆ ರೋಡೆಲ್ಲ ನೋಡಿಕೊಂಡು ಈ ಕಡೆ ರೋಡ್ ಕೆಳಗಡೆ ನಾಯಿ ಮರಿಗಳಿದೆ ಅಲ್ವಾ, ಅದೇನಾದರೂ ಕಾಣಿಸುತ್ತಾ ಅಂತ ನೋಡ್ತಾ ಇರ್ತೀನಿ. ಅದೇ ಮೊನ್ನೆ ವೀಡಿಯೋ ಹಾಕಿದ್ದೀನಲ್ವಾ, ಆ ನಾಯಿ ಮರಿಗಳು ಆ ಲಾರಿ ಇದೆ ಅಲ್ವಾ ಅಲ್ಲಿ ಇರೋದು, ಬೇಲಿ ಒಳಗಡೆ ಒಂದು ಹಿಡ್ಕೊಂಬರೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ ಇವ್ರು ಯಾವತ್ತು ಹಿಡ್ಕೊಂಬರ್ತಾರೆ ಅಂತ. ಸರಿ ಅಂತ ತುಳಸಿ ಗಿಡದ ಹತ್ರ ಬಂದು ಒಂದು ತುಳಸಿ ಗಟ್ಟೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿರೋ ಗಿಡಗಳನ್ನ ನೋಡಿಕೊಂಡು ಏನೇನು ಹೂವು ಬಿಟ್ಟಿದೆ ಅಂತ ಅಬ್ಸರ್ವ್ ಮಾಡಿಕೊಂಡು ಸರಿ ಅಂದ್ಬಿಟ್ಟು ಸೂರ್ಯ ಅಣ್ಣಂಗೆ ನಮಸ್ಕಾರ ಹಾಕೋಣ ಅಂತ ನೋಡಿದೆ. ಸೂರ್ಯ ಇನ್ನೂ ಉದಯ ಆಗ್ತಾ ಇತ್ತು, ಕಾಣಿಸಿಲ್ಲ ಅಷ್ಟು. ಇನ್ನು ಈ ಅಕ್ಕಿ ಎಷ್ಟು ಸೌಂಡ್ ಮಾಡುತ್ತೆ ಗೊತ್ತಾ, ಅದು ಉಣ್ಣೆಗೌರ ಅಕ್ಕಿ. ಅದು ನೋಡೋಣ, ಆದರೆ ವಾಯ್ಸಲ್ಲಿ ಮ್ಯೂಟ್ ಮಾಡಲ್ಲ, ಹಾಗೆ ಬಿಡ್ತೀನಿ. ಆ ಅಕ್ಕಿನ ಒಂದು 10-15 ನಿಮಿಷ ಅಬ್ಸರ್ವ್ ಮಾಡಿಕೊಂಡು ಸೂರ್ಯ ನೋಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅದೇ ಆ ಸೋಲಾರ್ ಇದೆ ಅಲ್ಲ, ಸೋಲಾರ್ ಹತ್ರ ಇದೆ ನೋಡಿ, ಆ ಕಡೆ ಒಂಚೂರು ಕಾಣಿಸ್ತು ಅಷ್ಟೇ. ಇನ್ನು ಈ ಕಡೆಗೆ ಜಾಸ್ತಿ ಬಗ್ಗೋದಕ್ಕಾಗಲ್ಲ, ಹೂವಿನ ಗಿಡಗಳದ್ದು ಪಾಟ್ಗಳಿತ್ತು. ಸರಿ, ಸೂರ್ಯಣ್ಣಂಗೂ ಒಂದು ನಮಸ್ಕಾರ ಹೇಳಿ ಹಾಯ್ ಬಾಯ್ ಹೇಳಿ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ನೋಡಿ ನನ್ನ ಅವತಾರ ಹೇಗಿದೆ ಅಂದ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಹಿಂಗಿರ್ತೀನಿ ನಾನು, ಕೂದಲೆಲ್ಲ ಹೆಂಗಂದ್ರೆ ಹಂಗೆ ಆಗೋಗ್ಬಿಟ್ಟಿದೆ. ಸರಿ, ಕಣ್ಣು ಹತ್ರ ಏನೋ ಒತ್ತು ಬಿಟ್ಟಿದೆ, ತಲೆ ಮಾತ್ರ ಏನು ಹಿಡ್ಕೊಂಡಿದ್ನೋ ಗೊತ್ತಿಲ್ಲ. ಸರಿ, ಹಿಂಗೆ ನೋಡಿಕೊಂಡು ನನ್ನನ್ನು ನಾನೇ ನೋಡಿಕೊಂಡು ಏನು ತಿಂಡಿ ಮಾಡೋಣ ಇವತ್ತು ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದು ಚಿತ್ರಾನ್ನ ಮಾಡು ಅಮ್ಮ ಅಂತ ಹೇಳಿದ್ಲು. ಚಿತ್ರಾನ್ನ ಮಾಡಿಕೊಂಡೆ ಟಿಫನ್ಗೆ. ಅವಳಿಗೆ ಇನ್ನು ಜಡೆ ಹಾಕಿ ಅವಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅವಳಿಗೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬಿಟ್ಟು
ಮತ್ತು ನಾನು ನನ್ನ ಮಗಳನ್ನ ಕಳಿಸ್ಬಿಟ್ಟು ಮತ್ತೆ ಆಚೆಗಡೆ ಬಂದು ಇವರು ಸ್ಕೂಲಿಗೆ ಬಿಡೋಕೆ ಹೋದರು. ಆ ಗ್ಯಾಪಲ್ಲಿ ನಾನು ಸ್ನಾನ ಮಾಡ್ಕೊತೀನಿ. ಇನ್ನು ಅದು ಬೇಗ ಪೂಜೆ ಮಾಡಬೇಕು ಅಂದರೆ ಈ ಟೈಮಲ್ಲೇ ನಾನು ಸ್ನಾನ ಮಾಡ್ಕೊಬೇಕು. ಇನ್ನು ಇವರು ಸ್ಕೂಲಿಗೆ ಬಿಟ್ಟು ಬಂದು ವಾಶ್ರೂಮ್ಗೆ ಹೋದರೆ ಇನ್ನು 1 ಅವರ್ ಆಗುತ್ತೆ. ಅವ್ರು ಸ್ನಾನ ಎಲ್ಲ ಮಾಡ್ಕೊಂಡೆಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ. ಸರಿ, ಅದಕ್ಕೆ ನಾನು ಅವ್ರು ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ. ಯಾವಾಗಲೂ ಸಂಜೆ ಪೂಜೆ ಮಾಡೋದಾಗ್ತಾಯಿದೆ. ಬೆಳಗ್ಗೆ ಅದೇ ಹೇಳ್ತೀನಲ್ಲ, ಹಿಂಗೆ ನಾನೇ ಸ್ಕೂಲ್ಗೆಲ್ಲ ಬಿಡೋಕೆ ಹೋದರೆ ಪೂಜೆ ಮಾಡೋಕ್ಕೆ ಆಗಲ್ಲ, ಇವ್ರು ಹೋಗಿರ್ತಾರೆ. ಇನ್ನು ತಿಂಡಿ ತಿನ್ನೋಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಹಂಗಾಗಿ ಪೂಜೆ ಮಾಡೋದಕ್ಕೆ ಲೇಟ್ ಆಗ್ತಿದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡೋಣ, ಸೋಮವಾರ ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಆಚೆಗಡೆ ದೇವ್ರ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಆಚೆಗಡೆ ಎಲ್ಲ ಕಸ ಗುಡಿಸ್ಕೊಂಡು ರೂಮ್ನೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡೆ. ಇನ್ನು ಕೂದಲು ಉದ್ದ ಏನೋ ಚೆನ್ನಾಗೇ ಇದೆ, ಬಟ್ ಏರ್ ಫಾಲು ಆಗ್ತಾಯಿತ್ತು, ಇವಾಗ ಕಮ್ಮಿ ಆಗಿದೆ. ಅಂದರೆ ಅರ್ಧದಲ್ಲಿ ಅರ್ಧ ಆಗಿದೆ ಅಷ್ಟೇ, ಸ್ವಲ್ಪ ಕಮ್ಮಿ ಆಗಿದೆ. ಬೇಬಿ ಏರ್ಸು ತುಂಬಾ ಇದೆ. ಸರಿ ಅಂದ್ಬಿಟ್ಟು ಪೂಜೆಗೆ ಏನೇನು ಹೂವು ಬಿಟ್ಟಿದೆ ನೋಡೋಣ ಅಂತ ನೋಡ್ತಾ ಇದ್ದೆ. ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದ ದಾಸವಾಳ ಗಿಡದಲ್ಲಿ ದಾಸವಾಳ ಹೂವು ಬಿಡೋಲ್ಲ, ಬೇರೆ ದಿನ ಎಲ್ಲ ಚೆನ್ನಾಗಿ ದಾಸವಾಳ ಹೂವು ಬಿಟ್ಟಿರುತ್ತೆ. ಸರಿ, ಇನ್ನು ಕೆಳಗಡೆಗೆ ಹೋಗ್ಬಿಟ್ಟು ಪೂಜೆಗೆ ಹೂವು ಎತ್ಕೊಂಬರೋಣ ಅಂದ್ಬಿಟ್ಟು ಹೋಗಿ ಬಟ್ಲು ಎತ್ಕೊಂಬರೋಕ್ಕಂತ ಹೋದೆ. ಇನ್ನು ಬಟ್ಲು ಎತ್ಕೊಬಂದು ಇಲ್ಲಿ ಏನೇನು ಹೂವು ಇತ್ತು ಅದನ್ನೆಲ್ಲ ಎತ್ಕೊಂಡೆ. ಆ ಕ್ಲಿಪ್ಪು ನನ್ನ ತಲೆಗಿಂತ ದೊಡ್ಡದಾಗೇ ಇದೆ, ಆ ಥರ ಕ್ಲಿಪ್ ತೊಗೊಂಡಿದ್ದೀನಿ. ಮೊನ್ನೆ ಬ್ಯಾಂಗಲ್ ಸ್ಟೋರ್ ಹೋದಾಗ ತೊಗೊಂಡಿದ್ದದು. ಏನು ವಾಯ್ಸ್ ಕೊಡಬೇಕಾದ್ರೆ ಆಗಲಿಕ್ಕೆ ಜಾಸ್ತಿ ಬರ್ತಿದೆ ನನಗೆ. ಇವತ್ತು ಲೈವ್ ಮಾಡ್ಕೊಂಡಿದ್ದೆ, ಅದಕ್ಕೋ ಏನೋ ಗೊತ್ತಿಲ್ಲ. ಸರಿ, ಇಲ್ಲಿ ತುಂಬ ಹೂವು ಇತ್ತು. ಶಂಖಪುಷ್ಪ ಹೂವು 1-2 ಬಿಟ್ಟಿತ್ತು ಅಷ್ಟೇ. ಅದು ನೆನ್ನೆ ಎಲ್ಲ ಕ್ಲೀನ್ ಮಾಡಿದೆ ಅಲ್ವಾ. ಮೊಗ್ಗೇನು ಯಾವುದು ಉದ್ರೋಗಿರಲಿಲ್ಲ, ಬಟ್ ಕಮ್ಮಿನೇ ಬಿಟ್ಟಿತ್ತು. ದಾಸವಾಳ ಹೂವೂ ಬಿಟ್ಟಿರಲಿಲ್ಲ. ಸರಿ, ಕೆಳಗಡೆ ಏನೇನು ಸಿಗುತ್ತೆ ಅದನ್ನೇ ನೋಡಿಕೊಂಡು ಕಿತ್ಕೊಂಬರೋಣ ಅಂದ್ಬಿಟ್ಟು ಕೆಳಗಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಕೆಳಗಡೆನೂ ನಮ್ಮ ಅತ್ತೆ ಎಲ್ಲ ಎತ್ಕೊಂಡಿರ್ತಾರೆ, ನೋಡೋಣ ಎತ್ಕೊಂಡಿಲ್ಲ ಅಂದರೆ ಸಿಗುತ್ತೆ. ನನಗೆ ಈ ತುಂಬೆ ಹೂವು ಅಂದರೆ ತುಂಬಾ ಇಷ್ಟ, ಶಿವಂಗೆ ಇಷ್ಟ ಆಗಿರೋ ಹೂವು. ಇದನ್ನು ತುಂಬೆ ಹೂವು ಅಂತಲೇ ಅಂತಾರೆ. ಸರಿ, 2 ತುಂಬೆ ಹೂವುಗಳನ್ನ ಫಸ್ಟು ಕಿತ್ಕೊಂಡ್ಬಿಟ್ಟೆ. ನೋಡಿ, ಇಷ್ಟು ಹೂವು ಕಿತ್ಕೊಂಡೆ. ಈ ಕಡೆ ದಾಸವಾಳ ಹೂವು ಕುಯ್ಕೊಂಡಿರಲಿಲ್ಲ ನಮ್ಮ ಅತ್ತೆ ಹೇಗೋ. ಸರಿ ಅಂದ್ಬಿಟ್ಟು ದಾಸವಾಳ ಹೂವು ಕಿತ್ಕೊಂಡು ಸ್ವಲ್ಪ ಕಾಕಡ ಹೂವು ಕಿತ್ಕೊಂಡು ನೋಡಿ ಫೈನಲಿ ಇಷ್ಟು ಹೂವು ಕಿತ್ಕೊಂಡು ಬಂದಿದ್ದೀನಿ ನಾನು ಪೂಜೆಗೆ ಅಂದ್ಬಿಟ್ಟು. ಸರಿ, ಹೋಗಿ ಪೂಜೆ ಮಾಡುವ. ಇಷ್ಟು ಹೂವು ಇದೆ ಸಾಕು. ಇಷ್ಟು ಹೂವಲ್ಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನೋಡಿ. ಸಿಂಪಲಾಗಿ ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಇರೋ ಜಾಗದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ಇನ್ನು ಬಿಳಿ ತುಂಬೆ ಹೂವನ್ನ ಶಿವನಿಗೆ ಇಟ್ಟೆ. ಶಿವನಿಗೆ ತುಂಬೆ ಹೂವು ಅಂದರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಬಿಳಿ ತುಂಬೆ ಹೂವನ್ನ ಅಲ್ಲಿಟ್ಟೆ. ಇನ್ನೊಂದು ತುಂಬೆ ಹೂವತ್ತಲ್ವ, ಅದು ಶಿವಣ್ಣ ಮುಂದೆ ಬಸವಣ್ಣನ ಇಟ್ಟಿದ್ದೀನಲ್ವ, ಆ ಬಸವಣ್ಣಂಗೆ ಹಾಕಿಬಿಟ್ಟೆ. ನನಗೆ ಈ ಥರ ಸಣ್ಣ ಸಣ್ಣ ಹೂವುಗಳಲ್ಲಿ ಈ ಥರ ಪೂಜೆ ಮಾಡೋದಕ್ಕೆ ತುಂಬಾ ಇಷ್ಟ. ಬಟ್ ಅದು ಬೇಗ ಬಾಡೋಗ್ಬಿಡುತ್ತೆ ಹೂವುಗಳು, ಅದೇ ಬೇಜಾರು. ಬಟ್ ಆದರೂ ಒಂದು 2-3 ಅವರ್ ಚೆನ್ನಾಗಿರುತ್ತಲ್ವ, ಅದನ್ನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಈ ಥರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕದಾಗಿ ಪೂಜೆ ಮಾಡ್ಕೊಳ್ಳೋದ್ರಲ್ಲಿ ಸಿಗೋ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ. ಹಾಗೆ ಆವಾಗವಾಗ ಒಂದು ಚೂರು ಚೇಂಜ್ ಮಾಡ್ಕೊತಾ ಇರ್ತೀನಿ. ಬಟ್ ಇದು ಪೂರ್ತಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಯಾವ ರೀತಿ ವೆರೈಟಿಯಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ವೆರೈಟಿಯಾಗಿ ತೋರಿಸ್ತೀನಿ. ಇನ್ನು ಅಲ್ಲಿ ಪೂಜೆ ಮಾಡ್ತಾಯಿದ್ದೆ, ಎಣ್ಣೆ ಬಿಡಬೇಕಾದ್ರೆ ನೀರು ಚೆಲ್ಲೋಗ್ಬಿಡ್ತು. ಮುಂದೆ 2 ಶೋ ಗಿಡಗಳಿಟ್ಟಿದ್ದೆ, ಒಂದು ಆಲೂವೆರಾ, ಒಂದು ಏನಂತಾರೆ ಅದು ಮನಿ ಪ್ಲ್ಯಾಂಟು. ಈ ಕಡೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ, ಆ ಕಡೆ ಆಲೂವೆರಾ ಇಟ್ಟಿದ್ದೆ. ಆಯಿಲ್ ಬೇರೆ ತುಂಬ ಇದೆ ಅಲ್ವಾ, ಬಿಡಬೇಕಾದ್ರೆ ಸ್ವಲ್ಪ ಚೆಲ್ಲುತ್ತೆ ಅದು. ಇನ್ನು ನೀರನ್ನ ಕ್ಲೀನ್ ಮಾಡಿಕೊಂಡು ಫೈನಲಿ ಈ ಥರ ಪೂಜೆ ಮಾಡಿಕೊಂಡೆ. ಹೇಗಿದೆ ನನ್ನ ಪೂಜೆ ರೀತಿ, ನನ್ನ ಪೂಜೆ ಮಾಡಿರುವ ರೀತಿ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸರಿ, ಬಾಳೆಹಣ್ಣಿತ್ತು ಅಂದ್ಬಿಟ್ಟು 2 ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯಕ್ಕೆ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇದು ನಾನು ಪೂಜೆ ಮಾಡಿರೋ ರೀತಿ. ನಿಮ್ಗೆ ಏನು ಅನ್ನಿಸ್ತು ನಾನು ಪೂಜೆ ಮಾಡಿರೋ ರೀತಿ ಬಗ್ಗೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇರೋ ಹೂವಲ್ಲೇ ಇಷ್ಟು ಮಾತ್ರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಸಾಕು ಅನಿಸ್ತು, ನನಗೇನೋ ಇಷ್ಟ ಆಯಿತು. ನೋಡಿ, ಈ ಕಡೆ ಆಲೂವೆರಾ ಇಟ್ಟಿದ್ದೀನಿ, ಈ ಕಡೆಗೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದೀನಿ. ನನಗೆ ಶಿವು ಅಂದರೆ ತುಂಬಾ ಇಷ್ಟ, ಗಣೇಶನು ತುಂಬ ಇಷ್ಟ. ಇನ್ನು ಈ ಕಡೆ ಇರೋದು ಮನೆ ದೇವರು, ಆ ಕಡೆ ಇರೋದು ಲಕ್ಷ್ಮೀ ಫೋಟೋ.
ಇಷ್ಟೇ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾನು ಕೇಳ್ಕೊಳ್ಳೋದಿಷ್ಟೇ. ನನಗೆ ನಾನೇನು ಕೇಳ್ಕೊಳ್ಳಲ್ಲ, ನಮ್ಮ ಮನೆಯವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರಿಗೆ ಸ್ವಲ್ಪ ಟೆನ್ಷನಲ್ಲಿರ್ತಾರೆ, ಆ ಟೆನ್ಷನ್ನು ಸ್ಟ್ರೆಸ್ನೆಲ್ಲ ಕಮ್ಮಿ ಮಾಡಿ ನನ್ನ ಮಗಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡು ಅಂತ ಅಷ್ಟೇ ಕೇಳ್ಕೊಳ್ಳೋದು. ಸರಿ, ಪೂಜೆ ಎಲ್ಲ ಆದಮೇಲೆ ಟೀ ಕುಡ್ದಿರಲಿಲ್ಲ, ನಾನು ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ. ಸರಿ, ಒಂದು ಗ್ಲಾಸ್ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಬಂದೆ. ಇನ್ನು ಕೂದಲು ಒಣಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕ್ಲಿಪ್ನ ರಿಮೂವ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಎರಡೂ ತಲೆಗೆ ಇಟ್ಕೊಂಡಿದ್ದೆ. ಕ್ಲಿಪ್ ನೋಡಿ, ನನ್ನ ಕೂದಲಿಗಿಂತ ನನ್ನ ತಲೆಗಿಂತ ಕ್ಲಿಪ್ಪೇ ತುಂಬ ದೊಡ್ಡದಾಗಿದೆ ಅಲ್ಲ. ಇನ್ನು ಕೂದಲು ಕೆಂಚಿಗಾಗಿದೆ, ಅದು ಏನೋ ಹಚ್ಕೊತಾ ಇದ್ದೀನಿ ತಲೆಗೆ, ಅದಕ್ಕೆ ಕೆಂಚಿಗಿದೆ ಕೂದಲು. ಏನಕ್ಕೆ ಇಷ್ಟೊಂದು ಆಗಲಿಕ್ಕೆ ಬರ್ತಿದೆ. ಸರಿ, ಕೂದಲು ಒಣಗಿಸ್ಕೊಳ್ಳೋಣ ಅಂತ ಒಣಗಿಸ್ಕೊತಾ ಇದ್ದೆ. ಇನ್ನು ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತಲೂ ಕಮೆಂಟ್ ಮಾಡಿ ನನಗೆ. ನನಗೆ ಈ ಥರ ಲೈಟ್ ಕಲರ್ ಟಾಪ್ಗಳು ಹಾಕ್ಕೊಂಡ್ರೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾನು ಬ್ಲ್ಯಾಕ್ ಇದ್ದೀನಿ ಅಲ್ವಾ, ಸೊ ಹಂಗಾಗಿ ಈ ಥರ ಟಾಪ್ಗಳು, ಲೈಟ್ ಕಲರ್ ಬಟ್ಟೆಗಳು ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಐನೋ ನಾನು ಚೆನ್ನಾಗೇ ಇದ್ದೀನಿ, ಬ್ಲ್ಯಾಕ್ ಇದ್ದೀನಿ ಅಷ್ಟೇ. ನನ್ನ ಅಂದರೆ ನನ್ನ ಕೂದಲಿಂದನೇ ನನಗೆ ಜಾಸ್ತಿ ನನ್ನ ಮುಖದಲ್ಲಿ ಒಂದು ಕಳೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ನನ್ನನ್ನು ನಾನೇ ನೋಡಿಕೊಂಡು ಕಾಫಿನ ಟೀನ ಕುಡ್ಕೊಂಡೆ. ಇನ್ನು ನಿಮಗೆ ನಾನು ಹೇಳಿರೋ ಥರ ಸುಮ್ಮನೆ ಕುತ್ಕೊಂಡು ನಿಂತ್ಕೊಂಡು ಕಾಫಿ ಟೀ ಕುಡಿಯಲ್ಲ. ಅದು ಇದು ನೋಡಿಕೊಂಡು ಅದು ಇದು ಮಾತಾಡೋಕ್ಕೆ ಯಾರೂ ಇರಲ್ಲ. ಅಂದರೆ ನನಗೆ ನಾನೇ ಮಾತಾಡ್ಕೊತಾ ಇರ್ತೀನಿ ಏನಾದರೂ. ನಮ್ಮ ಜೊತೆ ನಾವು ಆವಾಗವಾಗ ಮಾತಾಡ್ತಾ ಇರಬೇಕಲ್ವಾ. ಸೊ ನಾನು ಆ ಟೈಮಲ್ಲಿ ಮಾತಾಡ್ತೀನಿ. ಕಾಫಿ ಟೀ ಕುಡಿಬೇಕಾದ್ರೆ ನನಗೆ ನಾನು ಮಾತಾಡ್ಕೊಳ್ತೀನಿ. ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ನ ನಾನು ಕೇಳ್ಕೊತೀನಿ. ಅದಕ್ಕೆ ಯಾವ ಥರ ಏನು ರೆಸ್ಪಾನ್ಸ್ ಮಾಡಬೇಕು ಆ ಥರ ರೆಸ್ಪಾನ್ಸ್ ಮಾಡ್ತೀನಿ. ಈ ಬೇರೆಯವ್ರ ಹತ್ರ ಮಾತಾಡೋದಕ್ಕಿಂತ ನಮ್ಮ ಜೊತೆ ನಾವು ಮಾತಾಡಿಕೊಂಡ್ರೆ ಯಾವ ಭಿನ್ನಾಭಿಪ್ರಾಯನೂ ಇರಲ್ಲ, ಯಾವ ಜಗಳ ತಾಪತ್ರೆನೂ ಇರಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮಾಡಿ. ಟೀ ಕುಡಿಯೋವರೆಗೂ ಆದಷ್ಟು ಸ್ವಲ್ಪ ಮೊಬೈಲ್ ನೋಡಿಕೊಂಡು ಹೆಂಗೆ ಬರ್ತಾಯಿದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಿಕೊಂಡೇ ಇದ್ದೆ. ಇನ್ನು ಗಾಳಿನೂ ಚೆನ್ನಾಗಿ ಬರ್ತಾಯಿತ್ತು. ಚಳಿ ಬೇರೆ ಅಲ್ವಾ, ಬಿಸಿಲಲ್ಲಿ ನಿಂತ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಬಿಸಿಲು ಕಾಯಿಸೋದ್ರಲ್ಲಿ ಸಿಗೋ ಮಜಾ ಈ ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ಬಿಸಿಲು ಕಾಯಿಸೋದ್ರಲ್ಲಿ ಸಿಗೋ ಮಜಾ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಏನಂತೀರ ನೀವು? ಕಮೆಂಟ್ ಮಾಡಿ ನನಗೆ. ಏನು ಅಂತೀರ ನೀವು ಅಂತ. ನೀವು ಯಾವತ್ತಾದರೂ ಬಿಸಿಲು ಕಾಯಿಸಿದ್ದೀರಾ ಚಳಿಗಾಲದಲ್ಲಿ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಲುಕಿಂಗ್ ಯಾವ ಥರ ಇದೆ ಅಂತಲೂ ಕಮೆಂಟ್ ಮಾಡಿ. ಮತ್ತು ಏನು ನಿಮ್ಮ ಸಮಾಚಾರ, ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟೀ ಎಲ್ಲ ಕುಡ್ದಿದ್ದಾಯಿತು. ಇನ್ನು ಊಟಕ್ಕೆ ಬಾಕ್ಸಿಗೆ ಎಲ್ಲ ಇವರಿಗೆ ಪ್ರಿಪೇರ್ ಮಾಡ್ಕೊಬೇಕಲ್ವಾ ಅಂತ ಯೋಚನೆ ಮಾಡಿಕೊಂಡು ಮತ್ತು ನನ್ನ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇದನ್ನು ನಾನು ಥಂಬ್ನೈಲ್ಗೆ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಬಟ್ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಫೋಟೋ ಇಟ್ಕೊಳ್ಳೋದಕ್ಕೆ ಥಂಬ್ನೈಲ್ಗೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿರೋದು. ಬಟ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳ ಮುಖಾಂತರ ನನಗೆ ತಿಳಿಸಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅದೆಲ್ಲ ಆದಮೇಲೆ ಅವ್ರನ್ನ ಕಳಿಸಿ ಎಲ್ಲ ಆಯಿತು. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊತಾ ಇದ್ದೆ. ಫ್ರೀ ಅಂದರೆ ಫ್ರೀಯಾಗೇನಿರಲ್ಲ, ಕೆಲಸ ಮಾಡಿಕೊಂಡು ಇನ್ನು ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಯಿತು. ದಿನ ಹೀಗೇ ಇರುತ್ತೆ ಮಂಡೇ ಈ ಥರ ಎಲ್ಲ. ಅಂದರೆ ಇನ್ನು ಸ್ವಲ್ಪ ಲೈವ್ ಎಲ್ಲ ಮಾಡ್ತಾ ಇದ್ದೀನಲ್ವ, ಲೈವ್ ಎಲ್ಲ ಮಾಡಿಕೊಂಡು ಕೆಲಸ ಇತ್ತು, ಕೆಲಸನ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡೆ ಕೆಲಸ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಟೈಮು 3 ಗಂಟೆ 3:30 4 ಗಂಟೆ ಆ ಥರ ಬಿಡ್ತೀನಿ ನನ್ನ ಮನೇನ. ಕೆಲಸ ಬೇಗ ಮಾಡ್ಕೊತೀನಿ. ಒಂದೊಂದು ಟೈಮ್ ಸರ್ವರ್ ವರ್ಕ್ ಆಗೋಲ್ಲ. ನಾವು ಫಾಸ್ಟ್ ಇದ್ದಾಗ ಸರ್ವರ್ ವರ್ಕ್ ಆಗೋಲ್ಲ, ಸರ್ವರ್ ವರ್ಕ್ ಆದಾಗ ನಾವು ಫಾಸ್ಟ್ ಇರೋಲ್ಲ. ಒಟ್ಟಿನಲ್ಲಿ ಉಲ್ಟಾ ಸೀದಾ ಉಲ್ಟಾ ಒಂದು ಜೀವನ ಅಂತೂ ಹಿಂಗೆ ಸಾಕ್ತಾನೇ ಇರುತ್ತೆ. ಇದು ನಾನು ಮನೆಯಲ್ಲಿ ಮಾಡೋ ಕೆಲಸ. ನಮ್ಮ ಮನೆಯವ್ರಿಗೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಅವ್ರಿಗೆ ಸ್ವಲ್ಪ ಟೆನ್ಷನ್ ಫ್ರೀ ಆಗಲಿ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಇನ್ನು ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಹತ್ರ ಹೋಗಿ ನನ್ನ ಮಗಳಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೇಗನೆ ಹೋಗ್ತೀನಿ, 5 ರಿಂದ 10 ನಿಮಿಷ. ಬೇಗ ಹೋದರೆ ಅಲ್ಲಿ ಗಾಡಿ ನಿಲ್ಲಿಸೋದಕ್ಕೂ ಜಾಗ ಸಿಗುತ್ತೆ.
ಇನ್ನು ಅವಳು ಬರೋಕ್ಕೂ ಮುಂಚೆ ನಾನು ಅಲ್ಲಿದ್ದರೆ ಅವಳಿಗೂ ಖುಷಿ ಆಗುತ್ತೆ ಅಲ್ವಾ. ಸ್ವಲ್ಪ ಮಳೆ ಬಂದಿತ್ತು ಲೈಟಾಗಿ, ಜಾಸ್ತಿ ಪೇರೆಂಟ್ಸ್ ಇದ್ದಿಲ್ಲ ಬೇಗ ಹೋಗಿದ್ದಕ್ಕೆ. ಇದು ಮಗಳ ಸ್ಕೂಲು. ಇನ್ನು ಮಳೆ ಎಲ್ಲ ಬಂದಿರೋದಕ್ಕೆ ಎಲ್ಲ ನೆಂದಿದೆ. ಅಷ್ಟು ಜೋರಾಗಿ ಏನು ಬಂದಿಲ್ಲ, ಲೈಟಾಗಿ ಬಂತು ಅಷ್ಟೇ. ಇನ್ನು ನಾನು ಮಧ್ಯಾಹ್ನ ಅಷ್ಟು ಊಟ ಸರಿಯಾಗಿ ಮಾಡಿರಲಿಲ್ಲ. ಅದು ಇದು ಅಂದ್ಕೊಂಡು ಊಟನ ಅಷ್ಟು ಸರಿಯಾಗಿ ಮಾಡಲ್ಲ ನಾನು. ಅವಳನ್ನ ಕರ್ಕೊಂಡು ಬಂದು ನಮ್ಮ ರೋಡಿಗೆ ಬಂದೆ. ನಮ್ಮ ರೋಡು ಯಾವಾಗಲೂ ಜಾಮ್ ಆಗ್ತಾಯಿದೆ. ನಡುವೆ ಡಿಪೋ ಬಸ್ಗಳೆಲ್ಲ ನಮ್ಮ ರೋಡಲ್ಲೇ ಓಡಾಡ್ತಾ ಇದೆ. ಹಾಗಾಗಿ ಸರಿ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು, ಊಟ ಮಾಡಿದ್ದಿಲ್ಲ ಅಲ್ಲ ನಾನು, ಅದಕ್ಕೆ ಒಂದೊಂದು ಪ್ಲೇಟ್ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಇಬ್ಬರು ಪಾನಿಪುರಿ ತಿನ್ಕೊಂಡ್ವಿ. ನನ್ನ ಮಗಳು ಪಾನಿಪುರಿ ಲವರು, ನಾನು ಪಾನಿಪುರಿ ಲವರು. ನಾನು ತಿನ್ಬೇಕಂದಾಗ ಅವಳು ತಿಂತಾಳೆ, ಅವಳು ತಿನ್ಬೇಕಂದಾಗ ನಾನು ತಿಂತೀವಿ. ಒಟ್ಟಿನಲ್ಲಿ ವಾರದಲ್ಲಿ 3-4 ದಿನ ಪಾನಿಪುರಿನ ತಿಂತೀವಿ. ಇನ್ನು ಮನೆ ಹತ್ರ ಬಂದೆ. ಈ ರೋಸ್ ಬಿಟ್ಟಿತ್ತು. ನನಗೆ ಈ ರೋಸು ತುಂಬಾ ಇಷ್ಟ. ಅದೇ ಹೇಳ್ತೀನಲ್ಲ, ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು, ಗಿಡದಲ್ಲಿರೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್. ಇದೇ ರೀತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನನಗೆ. ಬಾಯ್.